ನಮಸ್ಕಾರ. ನಾವು ಇವಾಗ ಸೋಮವಾರಪೇಟೆ ಇಂದಿರಾ ಕ್ಯಾಂಟೀನ್ ಹತ್ರ ಇದ್ದೀವಿ. ಇಲ್ಲಿ ನಿಯಮ ಉಲ್ಲಂಘನೆ ಮಾಡಿದ ಆರೋಪ ಕಂಡು ಬರ್ತಿದೆ. ಇಲ್ಲಿ ಊಟ ಮಾಡುವಾಗ ನೀವು ನೋಡಿರೋದಕ್ಕೆ ತಾನೇ ಹೇಳಿದ್ದು ನಿಮಗೆ ಪಾರ್ಸೆಲ್ ಕೊಡಬೇಡಿ ಅಂತ. ಮತ್ತೆ ಯಾಕೆ ಪಾರ್ಸೆಲ್ ಕೊಟ್ಟರೆ ನೀವು? ಈಗ ನಾವು ನಿಮಗೆ ಸರ್ಕಾರದಿಂದ ನಿಗದಿಪಡಿಸಿರೋ ದರದಲ್ಲಿ ಜನಗಳಿಗೆ ಬಡವ್ರಿಗೆ ಅನುಕೂಲ ಆಗಲಿ ಅಂತ ತಾನೇ ನಿಮ್ಗೆ ಇಂದಿರಾ ಕ್ಯಾಂಟೀನ್ ತೆಗೆದಿರೋದು. ಮತ್ತು ಈ ಥರ ನೀವು ಪಾರ್ಸೆಲ್ ಕೊಟ್ಟರೆ ಈಗ ನಿಮಗೇ ಕಾಯ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ನಾವು ಆಗಲ್ಲ ತಾನೇ. ಇದೇ ಫಸ್ಟು ಇದೇ ಲಾಸ್ಟು ಅಂತ ತಿಳ್ಕೊಂಡು ನೀವು ಇನ್ನು ಮುಂದೆ ಯಾರೇ ಬರಲಿ ಪ್ಲೇಟಲ್ಲಿ ಹಾಕೊಡಿ, ಇವ್ರು ಇಲ್ಲೇ ತಿನ್ಕೊ ಹೋಗ್ಬೇಕು, ಪಾರ್ಸೆಲ್ ಕೊಡಲ್ಲ ಅಂತ ಹೇಳಿ ಸ್ಟ್ರಿಕ್ಟಾಗಿ ಬರೀಬೇಕು. ಅಲ್ಲಿ ನೀವು ಪಾರ್ಸೆಲ್ ಕೊಡಲ್ಲ ಅಂತ ಬೋರ್ಡು ಹಾಕಿದ್ದೀರಾ. ಬೋರ್ಡ್ ಹಾಕಿದ ಮೇಲೆ ತಿರ್ಗಾ ಕೊಟ್ಟರೆ ಇದು ಎಷ್ಟು ಸರಿ? ಈಗ ಒಂದ್ಸಲ ವಾರ್ನಿಂಗ್ ಕೊಟ್ಟೋಗಾರ ಸರ್, ಇವರು ವಾರ್ನಿಂಗ್ ಕೊಟ್ಟೋದ್ಮೇಲೆ ಸಮೇತ ಕೊಡ್ತಾರೆ. ಅದೇ ವಿಚಾರಿಸ್ತಾ ಇದ್ದೀನಿ. ಯಾಕೆ ನಾವು ಕೈ ಹಾಕಕ್ ಹೋಗೋದಿಲ್ಲ? ಒಂದ್ಸಲ ವಾರ್ನಿಂಗ್ ಕೊಟ್ಟ ಕೈ ಹಾಕಕ್ ಹೋಗೋದಿಲ್ಲ. ಒಂದ್ಸಲ ವಾರ್ನಿಂಗ್ ಕೊಟ್ಟಾಗ ನೀವು ತಿಳ್ಕೊಬೇಕಿತ್ತು ಅದನ್ನೆಲ್ಲ. ಯಾಕೆ ಅವ್ರು ಹೇಳಿದ್ ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲದೇನೋ ಅವ್ರು ಮಾಡಿದ್ದಾರೆ ಅಂತ ಒಂದ್ಸತಿ ನಿಮ್ಗೆ ಅವ್ರು ಹೇಳಿದ್ದಾರೆ. ಆ ಹೇಳಿದ ಮೇಲೂ ನೀವು ಮಾಡಿದ್ದೀರಾ ಅಂತ ಹೇಳಿದ್ರೆ ನೀವು ಮಾಡಿರೋದು ತಪ್ಪೇನೆ, ಆಯ್ತಾ? ಇದೇ ಇವತ್ತು ಲಾಸ್ಟು. ಇನ್ನು ಮೇಲೆ ನೀವು ಏನೇ ಯಾರೇ ಕೇಳಲಿ, ತಿಂಡಿ ಆಗಲಿ ಊಟ ಆಗಲಿ, ನೀವು ಪಾರ್ಸೆಲ್ ಕೊಡಬಾರ್ದು, ಕೊಡಲ್ಲ ಅಂತಲೇ ಡೈರೆಕ್ಟಾಗಿ ಹೇಳಿ, ಆಯಿತಾ? ಯಾರಾದರೂ ಕೇಳಿದ್ರೆ ಬೋರ್ಡ್ ಹಾಕಿದ್ದೀವಿ ಪಾರ್ಸೆಲ್ ಕೊಡೋಲ್ಲ. ಯಾರಾದರೂ ಏನಾದರೂ ಕಂಪ್ಲೇಂಟ್ ಮಾಡುವಂಗಿದ್ರೆ ಹೋಗಿ ಆಫೀಸಲ್ಲಿ ಕಂಪ್ಲೇಂಟ್ ಮಾಡಿ, ನಾವಂತೂ ಪಾರ್ಸೆಲ್ ಕೊಡಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ನೀವು ಹೇಳ್ಬಿಡ್ಬೇಕು ಅಷ್ಟೇನಾ? ಈಗೆಲ್ಲ ಎತ್ತಿಡಿ ಇದೆ ನೋಡಿ. ಒಬ್ಬರಿಗೆ 5 ಊಟ ಕಟ್ಬಿಟ್ರೆ 10 ಜನ ಬಂದ್ರೆ ಎಷ್ಟು ಊಟ ಹೋಯ್ತು? ಆಗ ಬಡವ್ರು ಬಂದ್ರೆ ಊಟನೇ ಅದಿಲ್ಲ. ಆಮೇಲೆ ಅಷ್ಟೇ ಕ್ಲೋಸ್ ಅಂತ ಕಳ್ಸ್ಬಿಡೋದು. ಇಲ್ಲ ಊಟ ಸಂಜೆ ಎಷ್ಟು ಗಂಟೆಗೆ 3 ಗಂಟೆಗೆ ಸರ್ಕಾರದಿಂದ ಬರೋದು 100 ಊಟದ್ದು ಬಂದೇ ಬರ್ತದೆ. 8:30 ಎಷ್ಟು ನೋಡಿ ಕರೆಕ್ಟಾಗಿ ಟೈಮಿಗೆ ಕ್ಲೋಸ್ ಮಾಡಿ. ಪಾರ್ಸಲ್ ಕೊಡಲ್ಲ ಅಂತ ಹೇಳಿ ಬೋರ್ಡ್ ಹಾಕಿ ಸರ್ ಪಾರ್ಸಲ್ ಕೊಡ್ತಾರೆ ಅಂದ್ರೆ ಸರ್ ಬೇಕಾಗಿ ನೀವೇ ನೋಡಿ ಹೊರದಾಗಿ ಅಂತ ಹೋದ್ರೆ ಏನು ಕತೆ? ಪಾರ್ಸೆಲ್ ಕೊಡ್ಬೇಕು. ತಿರ್ಗಾ ಏನಾದರೂ ಪಾರ್ಸೆಲ್ ಕೊಟ್ರಿ ಅಂತ ಏನಾದರೂ ನಮ್ಮ ಗಮನಕ್ಕೆ ಬಂದರೆ ನಾವು ಏನೈತೆ ಅದು ಈ ದಿನ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣ ತಾಲೂಕು ಘಟಕದ ವತಿಯಿಂದ ಸೋಮವಾರಪೇಟೆ ಇಂದಿರಾ ಕ್ಯಾಂಟೀನ್ಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಹಲವಾರು ಜನರು ಬಂದು ಮನವಿಯನ್ನು ಸಲ್ಲಿಸಿ ಈ ರೀತಿ ಇಂದಿರಾ ಕ್ಯಾಂಟೀನ್ನಲ್ಲಿ ಪಾರ್ಸಲ್ಗಳು ಹೋಗ್ತಾ ಇದೆ. ಮತ್ತು ಇದಲ್ಲದೆ ಕೆಲವು ತೋಟಗಳಿಗೂ ಸಮೇತ ಬೆಳಿಗ್ಗೆ ಬಂದು ತಗೊಂಡು ಹೋಗ್ತಾರೆ ಅಂತೇಳಿ ಒಂದು ಮಾಹಿತಿ ಬಂತು ನಮಗೆ. ಆ ಮಾಹಿತಿ ಮೇರೆಗೆ ನಾವು ಇಲ್ಲಿ ಆಗಮಿಸಿ ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪರಿಶೀಲನೆ ಮಾಡಿದಾಗ ಸುಮಾರು ಒಂದು 10-15 ಪ್ಯಾಕೆಟು ಸಿಕ್ಕಿದೆ. ಮಾನ್ಯ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಯವರಿಗೆ ಮತ್ತು ಸೋಮವಾರಪೇಟೆಯ ಪಟ್ಟಣ ಪಂಚಾಯಿತಿಯ ಆರೋಗ್ಯ ಅಧಿಕಾರಿಗಳಿಗೆ ಹೇಳಿದ ತಕ್ಷಣ ಅವರು ಕೂಡಲೇ ನಮ್ಮ ಮನವಿಗೆ ಕೂಡಲೇ ಸ್ಪಂದಿಸಿ ಇಲ್ಲಿಗೆ ಆಗಮಿಸಿ ಆರೋಗ್ಯ ಅಧಿಕಾರಿಗಳಾದ ಜಾಸ್ಮಿನ್ ಖಾನ್ರವರು ಆಗಮಿಸಿ ಈ ಸಮಸ್ಯೆಯನ್ನು ಈ ದಿನ ನಮಗೆ ಬಗೆಹರಿಸಿಕೊಟ್ಟಿದ್ದಾರೆ. ಅವರಿಗೆ ಕೂಡ ನಮ್ಮ ರಕ್ಷಣಾ ವೇದಿಕೆ ವತಿಯಿಂದ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಸಾಮಾಜಿಕ ಜಾಲದ ಅಧ್ಯಕ್ಷರುಗಳು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಘಟನಾ ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ, ಇನ್ನೂ ಹಲವಾರು ಕಾರ್ಯಕರ್ತರು ಆಗಮಿಸಿದ್ದಾರೆ. ಅವರಿಗೆ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸಿದ್ವಿ. ಅದೇ ರೀತಿ ಇನ್ನು ಮುಂದೆ ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ಈ ರೀತಿ ಆಗದ ರೀತಿ ನೋಡ್ಕೊಳ್ತೀವಿ ಅಂಥೇಳಿ ಯಾವುದೇ ರೀತಿ ತೊಂದರೆಗಳು ಜನರಿಗೆ ಆಗೋದಿಲ್ಲ ಅಂಥೇಳಿ ನಮ್ಮ ಜಾಸ್ಮಿನ್ ಖಾನ್ರವರು ಭರವಸೆಯನ್ನು ನೀಡಿದ್ದಾರೆ. ಇನ್ನು ಮುಂದೆ ಇಲ್ಲಿ ಏನಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನಲ್ಲಿ ಚಾರ್ಟ್ ಪ್ರಕಾರ ಇಲ್ದಿದ್ರೂ ಕೂಡ ಈ ಮಳೆಗಾಲ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಏನು ಈ ಬೋರ್ಡಲ್ಲಿದೆ ಅದೇ ರೀತಿ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂಥೇಳಿ ಪಟ್ಟಣ ಪಂಚಾಯತಿಯವ್ರ ಹತ್ರ ನಾವು ಮನವಿ ಮಾಡಿಕೊಡ್ತಾ ಇದ್ದೀವಿ. ಮುಂದೆ ಈ ರೀತಿ ಆಗಬಾರ್ದು ಅಂಥೇಳಿ ಮನವಿ ಮಾಡಿಕೊಡ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸ್ಥಳಕ್ಕೆ ಆಗಮಿಸಿ ಈ ದಿನ ಸ್ಪಂದಿಸಿದ ಎಲ್ಲ ಪಟ್ಟಣ ಪಂಚಾಯತಿಯ ಮುಖ್ಯಾಧಿಕಾರಿಗಳು ಮತ್ತು
ಆರೋಗ್ಯ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೋಮವಾರಪೇಟೆಯ ಇಂದಿರಾ ಕ್ಯಾಂಟೀನ್ನಲ್ಲಿ ನಿಯಮ ಉಲ್ಲಂಘನೆ ಮಾಡಿದ ಆರೋಪದ ಅಡಿಯಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನಿಗೆ ಮುತ್ತಿಗೆ ಹಾಕಿದ್ವಿ. ನಾವು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಮುತ್ತಿಗೆ ಹಾಕಿ ಪರಿಶೀಲನೆ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.